ವೇದಾಂತ್, ನೀನು ಏನೇ ಹೇಳು, ಐ ಆಮ್ ರಿಯಲಿ ವೆರಿ ಪ್ರೌಡ್ ಆಫ್ ಯು. ಹುಡುಗಿರ ವಿಚಾರದಲ್ಲಿ ನಿಂದು ಏನೇ ತರಲೆಗಳಿರಲಿ, ಆದರೆ ದೇಶನೇ ಹೆಮ್ಮೆ ಪಡುವಂಥ ಕೆಲಸ ಮಾಡಿ ನಮ್ಮ ದೇಶನ ಇಂಟರ್ನ್ಯಾಷನಲ್ ಫೋರಮಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೆಯಲ್ಲ, ಯು ಆರ್ ರಿಯಲಿ ಗ್ರೇಟ್. ಅದೇ ಇವತ್ತು ಏನೇ ಮಾಡಿದ್ರು ಅದು ಕೇವಲ ಗುರು ಹಿರಿಯರ ಹೆಜ್ಜೆಲ್ಲಿ ನಡೆದಿರೋದಕ್ಕಷ್ಟೇ. ಎಲ್ಲದಕ್ಕಿಂತ ಮಿಗಿಲಾಗಿ ಅಖಿಲ್ ಅಮ್ಮ ನನ್ನ ಲೈಫಲ್ಲಿ ತುಂಬ ದೊಡ್ಡ ಇನ್ಸ್ಪಿರೇಷನ್. ಅದು ಸರಿ, ಹೋಟೆಲಲ್ಲಿ ನೀನೇನು ಮಾಡ್ತಿದ್ದೆ? ಓಹ್ ಯಾ, ನಾನು ನಿಂಗೆ ಅದನ್ನು ಹೇಳೋದೇ ಮರ್ತ್ಬಿಟ್ಟಿದ್ದೆ ನೋಡು. ನಾಳೆ ಅಮ್ಮನ ಬರ್ಡೇ. ಅವ್ರಿಗೆ ಸರ್ಪ್ರೈಸ್ ಬರ್ಡೇ ಪಾರ್ಟಿ ಆರ್ಗನೈಸ್ ಮಾಡಬೇಕು ಅಂತ ಲೊಕೇಶನ್ ಹುಡ್ಕಕ್ಕೆ ಬಂದಿದ್ದೆ. ಬರ್ತ್ಡೇ ಸೆಲಿಬ್ರೇಷನ್ 5 ಸ್ಟಾರ್ ಹೋಟ್ಲಲ್ಲ, ಮನೇಲಿ ಮಾಡ್ಬೇಕು ತಾನೆ? ಇದು ಬರೀ ಬರ್ಡೇ ಪಾರ್ಟಿ ಅಲ್ಲಪ್ಪ, ಸರ್ಪ್ರೈಸ್ ಬರ್ಡೇ ಪಾರ್ಟಿ. ಐ ವಾಂಟ್ ಇಟ್ ಟು ಬಿ ರಿಯಲಿ ಸ್ಪೆಷಲ್. ಅದೇ ನಾನು ಹೇಳ್ತಿರೋದು ನಿಂಗೆ ಅರ್ಥ ಆಗ್ತಿಲ್ಲ. ಸರ್ಪ್ರೈಸ್ ಬರ್ತ್ಡೇ ಪಾರ್ಟಿ ಅಂತಂದ್ರೆ ಮನೇಲಿ ಮಾಡಬೇಕು ತಾನೆ? ಅಖಿಲ ಅಮ್ಮನ ಪಾಲ್ಗೆ ಮನೆ ಕೇವಲ ಮನೆಯಾಗಿ ಉಳಿದಿಲ್ಲ, ಅದು ಅವ್ರ ಜೀವನದ ಬಹಳ ಮುಖ್ಯವಾದ ಭಾಗ. ಆ ಮನೆ ಮೂಲೆ ಮೂಲೆಯಲ್ಲೂ ಅಖಿಲ ಅಮ್ಮನ ನೆನಪುಗಳಿವೆ, ನೆರಳಿದೆ. ಅದನ್ನ ಸೆಲೆಬ್ರೇಟ್ ಮಾಡಿ ಸರ್ಪ್ರೈಸ್ ಕೊಡಿ. ನೀನು ಹೇಳ್ತಾ ಇರೋದೇನೋ ನಿಜ, ಆದರೆ ಅವ್ರು ಮನೆಯಲ್ಲೇ ಇರ್ತಾರಲ್ವಾ, ಸರ್ಪ್ರೈಸ್ ಕೊಡೋದಕ್ಕೆ ಹೇಗೆ ಸಾಧ್ಯ? ಅದೇ ನನ್ನ ಲಿಸ್ಟ್ ಆಫ್ ಕಂಪನೀಸ್ಗಳಲ್ಲಿ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಕೂಡ ಬಂತು. ದೇ ಆರ್ ವೆರಿ ಪ್ರೊಫೆಷನಲ್. ಈ ಥರ ಸುಮಾರು ಕೆಲಸಗಳು ಮಾಡ್ತಾರೆ. ನಿನಗೆ ಹೇಗೆ ಬೇಕೋ ಹಾಗೆ ಹೇಳಿ ಮಾಡಿಸ್ತೀನಿ, ಓಕೆನಾ? ಓಹ್, ದಟ್ಸ್ ಗ್ರೇಟ್, ಲೆಟ್ಸ್ ಡೂ ಇಟ್. ಬಟ್ ನೀನು ನನಗೆ ಹೆಲ್ಪ್ ಮಾಡ್ತೀಯಾ? ಆಬ್ವಿಯಸ್ಲಿ ಅದೇ, ಇದನ್ನು ಹೆಲ್ಪ್ ಏನು ಬಂತು? ಅಖಿಲ್ ಅಮ್ಮ ನನಗೂ ತಾಯಿ ಇದ್ದಾಗಲ್ವಾ, ಇದು ನನ್ನ ಕರ್ತವ್ಯ. ಅದೇ ವೇದಾಂತ್, ಅಮ್ಮ ನಿನ್ನನ್ನು ನೋಡಿದ್ರೆ ಎಷ್ಟು ಎಕ್ಸೈಟ್ ಆಗ್ತಾರೆ ಗೊತ್ತಾ? ನೀನು ಬರೋದನ್ನೇ ಕಾಯ್ತಾ ಇರ್ತಾರೆ. ಅಖಿಲಮ್ಮನ ಯಾವಾಗ ನೋಡ್ತೀನೋ ಅಂತ ನನಗೂ ತುಂಬ ಅನ್ನಿಸ್ತಾರೆ. ನೋಡಿ, ಇವತ್ತು ಒಬ್ಬರು ಅತಿಥಿ ಬರ್ತಾ ಇದ್ದಾರೆ. ಅವರಿಗೆ ಹೆಣ್ಮಕ್ಳು ಹೆಂಗಸರು ಕಂಡ್ರೆ ಅಲರ್ಜಿ. ಹಾಗಾಗಿ ಕಿಚನ್ ಡಿಪಾರ್ಟ್ಮೆಂಟಿಂದ ಯಾವುದೇ ಹೆಣ್ಮಕ್ಳು ಅವ್ರ ಮುಂದೆ ಓಡಾಡೋದಾಗ್ಲಿ, ಕಾಫಿ ಟೀ ಕೊಡಕ್ಕೆ ಹೋಗೋದಾಗ್ಲಿ ಮಾಡಬೇಡಿ. ತಕ್ಷಣ ಜಾಗ ಖಾಲಿ ಮಾಡಿಬಿಡ್ತಾರೆ ಮನುಷ್ಯ. ಇದ್ಯಾರು ಸಾವಿತ್ರಕ್ಕ ಹೆಣ್ಮಕ್ಳನ್ನ ಕಂಡ್ರೆ ಹೆದ್ರೋರು? ಹೆದರಿಕೆ ಅಲ್ಲ, ಚಿಕ್ಕ ವಯಸ್ಸಿಂದನೂ ಒಂಥರ ಅಲರ್ಜಿ. ಹೆಣ್ಮಕ್ಳು ಅಂದರೆ ದೂರ. ಮನೆಯಲ್ಲಿ ಅವರ ಅಮ್ಮ ಅಜ್ಜಿ ಬಿಟ್ಟರೆ ಇನ್ಯಾರೇ ಊಟ ಮಾಡ್ಸಕ್ಕೆ ಬಂದರೂ ಮೈಲ್ಗಟ್ಲೆ ದೂರ ಓಡೋನು. ಮುಟ್ಟಿಸ್ಕೊಂಡ್ಬಿಟ್ರೆ ಅಂತೂ ಬಕೆಟ್ಗಟ್ಲೆ ಸ್ನಾನ ಮಾಡೋನು. ಸಾವಿತ್ರಕ್ಕ ಅವ್ರ ಹೆಸರೇನಂದ್ರಿ? ವೇದಾಂತ್ ಅಂತ. ಅವನ ಬಗ್ಗೆ ಒಂದು ಕತೆ ಹೇಳ್ತೀನಿ ಕೇಳಿ. ಒಂದು ದಿವಸ ಚಿಕ್ಕ ಯಜಮಾನ್ರಿಗೂ ದೊಡ್ಡ ಯಜಮಾನ್ರಿಗೂ ಊಟ ತೊಗೊಂಡು ಸ್ಕೂಲ್ಗೆ ಹೋಗಿದ್ನಾ. ಅಲ್ಲಿ ಪಕ್ಕದಲ್ಲಿ ಈ ಹುಡುಗ ಅಳ್ತಾ ಕೂತಿದ್ದ. ಯಾಕೆ ಮರಿ ಅಳ್ತಾ ಇದೆಯಾ ಅಂತ ಕೇಳಿದೆ. ಟೀಚರ್ ಹೊಡೆದ್ರು ಅಂದ. ಟೀಚರ್ ತಾನೇ ಹೊಡೆದಿದ್ದು, ಹೋಗಲಿ ಬಿಡು ಮರಿ ಹಿಂದೆ. ಅಯ್ಯೋ, ಟೀಚರ್ ಹೊಡೆದಿದ್ರೆ ಪರವಾಗಿಲ್ಲ, ಲೇಡಿ ಟೀಚರ್ ಹೊಡೆದಿರೋದು, ಅದು ಅಲ್ಲದೆ ನನ್ನ ಭುಜ ಬೇರೆ ಮುಟ್ಬಿಟ್ರು ಅಂತ ಜೋರಾಗಿ ಅಳ್ತಾ ಇದ್ದ. ಅವನಿಗೆ ಹೊಡೆದಿದ್ದಕ್ಕೆಲ್ಲ ಬೇಜಾರು, ಲೇಡಿ ಟೀಚರ್ ಮೈ ಮುಟ್ಬಿಟ್ರಲ್ಲ ಅಂತ ಅವನಿಗೆ ಬೇಜಾರು. ಅಲ್ಲ ಸಾವಿತ್ರಕ್ಕ, ಯಾಕೆ ಹೀಗವರು ಹೆಣ್ಮಕ್ಳು ಕಂಡ್ರೆ ರಾಂಗು? ಅಯ್ಯೋ, ಎಂತೆಂಥ ಡಾಕ್ಟ್ರು ಗುರುಗಳೇ ಹೇಳೋಕ್ಕಾಗಿಲ್ಲ, ಇನ್ನು ನಾನು ಹೆಂಗೆ ಹೇಳೋಕ್ಕಾಗತ್ತೆ? ಒಟ್ಟಿನಲ್ಲಿ ಹೆಣ್ಮಕ್ಳು ಕಂಡ್ರೆ ಅವ್ನಿಗೆ ಅಲರ್ಜಿ. ದಯವಿಟ್ಟು ಅವನ ಮುಂದೆ ಯಾರು ಹೋಗಬೇಡಿ. ಸಾವಿತ್ರಮ್ಮ, ಇನ್ನು ಹೆಣ್ಮಕ್ಳು ಕಂಡ್ರೆ ಅಲರ್ಜಿ. ಅವ್ರ ಹೆಸರು ವೇದಾಂತ. ಹ್ಞೂ, ವೇದಾಂತ್ ಬಗ್ಗೆನೇ ಹೇಳ್ತಾ ಇದ್ದೀನಿ ಚಿಕ್ಕ ಯಜಮಾನ್ರೆ. ಅಯ್ಯೋ, ವೇದಾಂತ್ ಬಂದಿದ್ದಾನ? ಅಯ್ಯೋ, ಚಿಕ್ಕ ಯಜಮಾನ್ರೆ, ಅವ್ರು ಇನ್ನೂ ಬಂದಿಲ್ಲ, ಬಚ್ಚಿಟ್ಕೋಬೇಡಿ, ಎದ್ದು ಬನ್ನಿ. ಪಾರ್ವತಿ, ನಿಂಗೆ ಗೊತ್ತಿಲ್ಲ, ವೇದಾಂತ್ ದೊಡ್ಡ ಟಾಸ್ಕ್ ಮಾಸ್ಟ್ರು. ನನ್ನ ಹುಡುಗಿರಂದ್ರೆ ಅಟ್ರಾಕ್ಷನಾ, ಅವ್ನ ಹುಡುಗಿರಂದ್ರೆ ಅಲರ್ಜಿ. ನಾವು ಕೆಮ್ಮಿದ್ರೆ ಸಾಕು ಮನೆಗೆ ಕಂಪ್ಲೇಂಟ್ ಹೇಳ್ತಿದ್ದ. ಅವ್ನ ಬದಲು ಅವ್ರ ತಮ್ಮ ವಿಕ್ರಾಂತ್ ಬರಬೇಕಾಗಿತ್ತು. ಅವನು ನಂತರನೇ ಜಿಂಗ್ರಿ ಡಿಟ್ಟೋ. ಚಿಕ್ಕ ಯಜಮಾನ್ರೆ, ವೇದಾಂತು ವಿಕ್ರಾಂತು ಅಣ್ಣ ತಮ್ಮ ಅಂತ ಹೇಳಕ್ಕೆ ಆಗಲ್ಲ ಅಲ್ವಾ? ಹಾಂ ಸಾವಿತ್ರಮ್ಮ, ಇವನು ಸೌತ್ ಆದರೆ ಅವ್ನು ನಾರ್ತ್, ಇವನು ಯಲಹಂಕ ಆದರೆ ಅವ್ನು ಶ್ರೀಲಂಕಾ. ವಿಕ್ರಾಂತ್ ನಮಗೆ ಸೆಟ್ ಆಗ್ತಾನೆ, ಅವ್ನು ಸವಾಸ ಮಾಡ್ಬೋದಪ್ಪ. ಈ ವೇದಾಂತ ಇದಾನಲ್ಲ, ಅವ್ನ ಸವಾಸ ಇರಲಿ, ಅವ್ನ ಗಾಳಿ ಸೋಕಿದ್ರು ಡೇಂಜರು. ಆಮೇಲೆ ನಮಗೂ ಲೇಡೀಸ್ಗೂ ಪ್ರಾಬ್ಲಮ್ ಆಗ್ಬಿಟ್ರೆ ಕಷ್ಟ. ನಾನು ಬರಲ್ಲ, ನೀವೆಲ್ಲ ಹುಷಾರು. ಒಳ್ಳೆ ಚಿಕ್ಕ ಯಜಮಾನ್ರು ಸಾವಿತ್ರಕ್ಕ. ನೋಡಿ, ಏನೇ ಆದರೂ ನೀವು ಯಾರು ವೇದಾಂತ ಅವ್ರ ಮುಂದೆ ಓಡಾಡಬೇಡಿ. ಅವ್ರಿಗೆ ಬೇಜಾರಾಗದೇ ಇರೋ ಥರ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ. ಇದು ತಮಾಷೆ ಅಲ್ಲ, ಅರ್ಥ ಆಯ್ತು ತಾನೇ? ಬಾ ವೇದಾಂತ್. ಬಾ ಒಳಗೆ. ಅದೇ
ನಿಮ್ಮ ಮನೆಯೊಳಗೆ ಅವತ್ತು ಕಾಲಿಡ್ಬೇಕಾದ್ರೆ ಒಂದು ಪಾಸಿಟಿವ್ ಎನರ್ಜಿ ಇತ್ತು, ಇವತ್ತಿಗೂ ಅದೇ ಪಾಸಿಟಿವ್ ಎನರ್ಜಿ ಇದೆ. ಎಲ್ಲ ಅಷ್ಟೇ ವ್ಯವಸ್ಥಿತವಾಗಿದೆ, ಒಂಥರ ನೆಮ್ಮದಿ ಇರುತ್ತೆ. ಇದರೆಲ್ಲ ಕ್ರೆಡಿಟ್ಸ್ ಅಮ್ಮಂಗೆ ಹೋಗಬೇಕು. ಸಾವಿತ್ರಮ್ಮ, ಸಾವಿತ್ರಮ್ಮ, ನಾನು ವೇದಾಂತ್, ಗೊತ್ತಾಗ್ಲಿಲ್ವಾ? ಅಯ್ಯೋ ನಿಮ್ಮನ್ನು ಹೆಂಗೆ ಮರೆಯೋಕ್ಕಾಗತ್ತೆ? ನೀವು ನನ್ನ ನಾಪಕ ಇಟ್ಕೊಂಡಿದ್ದೀರಲ್ಲ, ಅದಕ್ಕೆ ಆಶ್ಚರ್ಯ ಆಗೋಯ್ತು. ಇದನ್ನು ಆಶ್ಚರ್ಯ ಪಡೋದಕ್ಕೆ ಏನಿದೆ ಸಾವಿತ್ರಮ್ಮ? ನನಗೆ ಹಸ್ದಾಗ ಊಟ ಮಾಡಿಸಿದ್ದೀರಾ, ಕೆಳಗೆ ಬಿದ್ದು ಪೆಟ್ಟು ಮಾಡ್ಕೊಂಡಾಗ ಹಾರೈಕೆ ಮಾಡಿದ್ದೀರಾ, ಅತ್ತಾಗ ಕಣ್ಣು ಒರೆಸಿದ್ದೀರಾ, ನಕ್ಕಾಗ ಚಪ್ಪಾಳೆ ಕಟ್ಟಿದ್ದೀರಾ. ನಿಮ್ಮನ್ನು ನಾನು ಮರೆಯೋದಕ್ಕೆ ಸಾಧ್ಯನಾ ಹೇಳಿ? ಆಶೀರ್ವಾದ ಮಾಡಿ. ಅಯ್ಯೋ ನನ್ನ ಕಾಲಿಗೆ ಯಾಕಪ್ಪ ಬೀಳ್ತೀರಿ? ಯಾಕಂದರೆ ಕೈ ತುತ್ಕೊಟ್ಟ ಅಮ್ಮ ನೀವು, ನಿಮ್ಮ ಆಶೀರ್ವಾದ ನನಗೆ ಬೇಕು. ಅದು ನಿಮ್ಮ ದೊಡ್ಡ ಗುಣನಪ್ಪ. ನೀವು ಕೂತಿರಿ, ನಾನು ನಿಮಗೆ ಅಂತ 10 ನಿಮಿಷದಲ್ಲಿ. ನಾನೇ ಹೇಳ್ತೀನಿ, ಬಿಸಿ ಬಿಸಿ ಪುಳಿಯೋಗರೆ ಮಾಡಿಕೊಡ್ತೀರಲ್ವಾ? ಹೌದು, ರೆಡಿ ಮಾಡ್ಕೊಂಡು ಬರ್ತೀನಿ. ಕಾಫಿ ಕೊಡಲ್ವಾ? ಕೊಡ್ತೀನಿ. ಹಾಲು ಕಮ್ಮಿ, 2 ಚಮಚಿ ಸಕ್ಕರೆ. ಇನ್ನೂ ಮರ್ತಿಲ್ವಾ ನೀವು? ಹೇಗೆ ಮರೆಯೋದಕ್ಕೆ ಸಾಧ್ಯ? ಅಖಿಲಮ್ಮ ಅವ್ರ ಮಕ್ಳ ಹಾಗೆ ನೀನು ಮಗುನೇ ಅಲ್ವಪ್ಪ. ಸರಿ, ತಗೊಂಬರ್ತೀನಿ. ಮತ್ತೆ ಎಲ್ಲಿ ನಿಮ್ಮ ಬ್ರೋ ಪ್ರೀತು ಕಾಣಿಸ್ತಾನೆ ಇಲ್ಲ? ಈ ಮನೆಯಲ್ಲಿ ನಿನ್ಕಂಡ್ರೆ ಹೆಣ್ಮಕ್ಳಿರಲಿ, ಪ್ರೀತಿಗೆ ಹೆಚ್ಚು ಭಯ. ನಿನಗೆ ಗೊತ್ತಲ್ಲ ಅವನ ಬಗ್ಗೆ. ಈಗಲೂ ಹಾಗೇನಾ? ಎಲ್ಲರೂ ಮುಂದೆ ಸ್ಟೈಲು, ಹುಡುಗಿರಿಗೆ ಸ್ಮೈಲು. ಅವನೆಲ್ಲಿ ಬದಲಾಗ್ತಾನೆ, ಹಾಗೇ ಇದ್ದಾನೆ. ಪ್ರೀತು, ಹೇ ಬ್ರೋ, ಲಾಂಗ್ ಟೈಮ್ ನೋ ಸಿ. ಎಷ್ಟು ವರ್ಷಗಳಾಯ್ತು ನೋಡಿ. ಎಲ್ಲ ಆರಾಮ? ಹೇ, ಬಂದಾಗಿಂದ ಯಾರು ನೀವು ಕಾಫಿ ತಿಂಡಿ ವಿಚಾರಿಸಿಲ್ವಾ? ಇರು, ಸಾವಿತ್ರಮ್ಮಂಗೆ ಹೇಳಿ ಕಾಫಿ ತಿಂಡಿ ವ್ಯವಸ್ಥೆ ಮಾಡಿಸ್ತೀನಿ. ಓ, ನೀನು ಹೆಣ್ಮಕ್ಳ ಹತ್ರ ಏನು ಇಸ್ಕೊಳ್ಳೋದಲ್ಲ, ಪರವಾಗಿಲ್ಲ ಬಿಡು, ಗಂಟೆಗಳನ್ನ ಕರೆಸೋಣ. ಯು ರಿಲ್ಯಾಕ್ಸ್ ಬ್ರೋ, ಯು ರಿಲ್ಯಾಕ್ಸ್. ಬ್ರೋ. ಕಾಫಿ ತಿಂಡಿಲ್ಲಾದ್ರೆ ಪಾಡಕ್ಕೆ ಬರುತ್ತೆ. ಇನ್ನೇನು ಸಮಾಚಾರ? ಹೇಗಿದೆ ನಿಮ್ಮ ಫ್ರೆಂಡ್ಸ್ಗಳು? ಎಲ್ಲ ಗರ್ಲ್ ಫ್ರೆಂಡ್ಸೇ ಆಗಿರೋದ್ರಿಂದ ನಿನಗೆ ಸರಿ ಹೋಗಲ್ಲ ಬಿಡು. ಯಾರು ಹುಡುಕ್ತಿದ್ಯಾ? ಎಲ್ಲಿ? ನನ್ನ ದೋಸ್ತ್ ಕಾಣಿಸ್ತಿಲ್ವಲ್ಲ? ವಿಕ್ಕಿನಾ? ಹೌದು ಬ್ರೋ, ನಾನು ಮತ್ತೆ ವಿಕ್ಕಿ ಒಂಥರ ಜಿಗ್ರಿ ಜಿಂಗ್ರಿ ದೋಸ್ತ್, ನಿಂಗೆ ಗೊತ್ತಲ್ಲ. ಅವ್ನು ಫೋನ್ ಇಟ್ಕೊಂಡು ಅದು ಎಲ್ಲಿ ಕೂತಿದ್ದಾನು, 24 ಗಂಟೆನೂ ಫೋನಲ್ಲೇ ಜೀವನ ಕಳೀತಾರೆ. ಯಾವಾಗ ನೋಡಿದ್ರು ಫೋನು, ಮೆಸೇಜು, ಗೇಮು. ಎಕ್ಸಾಕ್ಟ್ಲಿ ಬ್ರೋ, ಅದಕ್ಕೆ ಹೇಳಿದ್ದು ನನಗೂ ಅವನಿಗೂ ಕರೆಕ್ಟ್ ಮ್ಯಾಚಿಂಗು. ನಮಗೂ ನಿಮಗೂ ಎಣ್ಣೆ ಸೀಗೆಕಾಯಿ.